ಕೆಲವು ನಿಮಿಷಗಳನ್ನ ಬಾನು ಮುಸ್ತಾಕ್ ಅನೇಕ ಕಷ್ಟಗಳನ್ನು ಎದುರಿಸಿ ಸಮುದಾಯದ ಕಷ್ಟಗಳನ್ನು ಯಾತನೆಗಳನ್ನು ಕತೆ ಮಾಡಿದ್ರು. ಅವರ ಕೃತಿಗಳನ್ನು ಅನುವಾದ ಮಾಡೋದು ಸುಲಭವಾದ ಕೆಲಸ ಅಲ್ಲ. ಯಾಕೆಂದರೆ ಇವರ ಕಥೆಗಳ ಭಾಷೆಯಲ್ಲಿ ನ್ಯಾಯ ಇದೆ. ಅವರು ಲಾಯರ್ ಕೂಡ. ಲಿಂಗ ಕೇಂದ್ರಿತ ನ್ಯಾಯ ಇದೆ, ಸಾಮಾಜಿಕ ನ್ಯಾಯದ ಪ್ರಶ್ನೆ ಇದೆ, ಧಾರ್ಮಿಕ ನ್ಯಾಯದ ಪ್ರಶ್ನೆ ಇದೆ. ನಮ್ಮ ಬಂಡಾಯ ತಾತ್ವಿಕತೆಯು ಸೇರಿದಂತೆ ಅನೇಕ ಪ್ರಗತಿಪರ ತಾತ್ವಿಕತೆಗಳು ಅದರೊಳಗಡೆ ಇವೆ. ದೀಪಾ ಅವರು ಅದನ್ನು ಬಹಳ ಪರಿಶ್ರಮದಿಂದ, ನನಗನ್ಸುತ್ತೆ ಬಾನು ಮುಸ್ತಾಕ್ ಅವ್ರಿಗಿಂತ ಹೆಚ್ಚು ಪರಿಶ್ರಮವನ್ನು ದೀಪಾ ಪಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಬಾನು ಮುಸ್ತಾಕ್ ಸೃಜನಶೀಲ ಲೇಖಕಿ ಅವರು ಬರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಆ ಲೋಕವನ್ನು ಎಂಟ್ರಾಗೋದಿತ್ತಲ್ಲ, ಅದಕ್ಕೆ ಟೈಟ್ಲ್ನಲ್ಲಿ ದೀಪ ತಮ್ಮ ಹೆಸರೇ ಇಟ್ಕೊಂಡ್ಬಿಟ್ಟಿದ್ದಾರೆ, ಹಾರ್ಟ್ ಲ್ಯಾಂಪ್ ಅಂತ. ಲ್ಯಾಂಪ್ ಅಂದರೆ ದೀಪ ಅಂತ ಕೂಡ ಅರ್ಥ. ದೀಪಾ, ಐ ಕಂಗ್ರ್ಯಾಚುಲೇಟ್ ಯು ಆನ್ ಬಿಹಾಫ್ ಆಫ್ ಕರ್ನಾಟಕ. ನಿನ್ನೆ ಒಂದೇ ದಿವಸದಲ್ಲಿ ನಿಮ್ಮೆಲ್ಲರಿಗೂ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ, ಒಂದೇ ದಿವಸದಲ್ಲಿ ಈ ಕೃತಿಯನ್ನು ನಾನು ಓದಿದ್ದೇನೆ. ಯಾರು ಬೇಕಾದರೂ ಈ ಕೃತಿಯನ್ನು ಕನ್ನಡದ ಕೃತಿಯಂತೆ ಓದ್ಬೋದು, ಅಷ್ಟು ಸರಾಗವಾಗಿದೆ ಅವರ ಮರುಸೃಷ್ಟಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದೇನಾದರೂ ವಿಶಿಷ್ಟ ಭಾಷೆ ಇಲ್ಲದೇ ಇದ್ದರೆ, ಇದಕ್ಕೊಂದು ವಿಶಿಷ್ಟ ಅನುಭವ ಇಲ್ಲದೇ ಇದ್ದರೆ, ಆ ಪಶ್ಚಿಮದವರು ಸುಲಭವಾಗಿ ಬಗ್ತಾ ಇರಲಿಲ್ಲ. ಅವ್ರ ಭಾಷೆನಲ್ಲೇ ನಾವು ಅವ್ರಿಗೆ ಹೊಡಿಬೇಕಾಗಿದೆ. ಯಾಕೆಂದರೆ ಟಾಲ್ಸ್ಟಾಯ್ನ, ಮಾರ್ಕ್ವೆಸ್ನ, ಮಿಲನ್ ಕುಂದೇರನ ಇಂಗ್ಲೀಷ್ಗೆ ದಕ್ಷವಾಗಿ ಟ್ರಾನ್ಸ್ಲೇಟ್ ಮಾಡದಿದ್ರೆ ಅವ್ರ ಜಗತ್ತಿನ ಗಮನ ಸೆಳೀತಿರಲಿಲ್ಲ. ಈ ಕೃತಿ ಬಂದಾಗ, ಅಥವಾ ಆಫ್ರಿಕಾದಿಂದ ಕೃತಿಗಳು ಬಂದಾಗ, ನಮ್ಮ ಅಮೆರಿಕದ ಕರಿಯರು ಕೃತಿಗಳನ್ನು ಬರೆದಾಗ ಪಶ್ಚಿಮದ ವಿಮರ್ಶೆಯ ಮಾನದಂಡಗಳು ಅಲ್ಲೋಲ ಕಲ್ಲೋಲ ಆಗ್ತವೆ. ಅಕ್ಷರಶಃ ಯಾಕೆ ಅಂತ ಹೇಳಿದ್ರೆ, ಪಶ್ಚಿಮ ತಾನೇ ಒಂದು ರೀತಿಯ ಕೃತಿಯನ್ನು ಶ್ರೇಷ್ಠ ಅಂದ್ಕೊಂಡಿರುತ್ತೆ. ಆದರೆ ಈ ರೀತಿಯ ಕೃತಿಗಳು ಬಂದಾಗ ವಿಮರ್ಶೆಯ ಮಾನದಂಡಗಳೇ ಅಲ್ಲೋಲ ಕಲ್ಲೋಲ ಆಗುತ್ತೆ. ಯಾಕೆಂದರೆ ಮುಂಚೆ ಟ್ಯಾಗೂರ್ಗೆ ಅವಾರ್ಡ್ ಕೊಟ್ಟಾಗ ಸ್ಪಿರಿಚುವಲ್ ಇದು ದೇಶ ಏನಿದು, ಇದು ಆಧ್ಯಾತ್ಮಿಕ ದೇಶ, ಇದು ಕೊಡೋಣ ಅಂತ ತಿಳ್ಕೊಂಡ್ಬಿಟ್ಟಿದ್ರು. ಮುಂದೆ ಮಾಯಾ ಮಂತ್ರ ಇದಿದೆ ಇಂಡಿಯಾದಲ್ಲಿ ನಿಂತ್ಕೊಂಡ್ಬಿಟ್ಟಿದ್ರು. ಈಗ ಪ್ರಕಟವಾಗ್ತಾ ಇದೆ ರಿಯಲ್ ಆದ ಇಂಡಿಯಾ, ನಮ್ಮದೇ ಒಂದು ಸಾಹಿತ್ಯ ಇದೆ. ಈ ಕೃತಿಗೆ ಬಂದ ಮನ್ನಣೆ ಯಾವುದು ಅಂತ ಹೇಳಿದ್ರೆ, ನಾವು ಕಟ್ಟ ಬಯಸ್ತಾ ಇರುವ ಹೋರಾಟದ ಕರ್ನಾಟಕಕ್ಕೆ, ಹಕ್ಕುಗಳ ಹೋರಾಟದ ಕರ್ನಾಟಕಕ್ಕೆ, ಸಾಮಾಜಿಕ ಸಮಾನತೆಯ ಕರ್ನಾಟಕಕ್ಕೆ, ಲಿಂಗ ಭೇದ ನೀತಿಯ ವಿರುದ್ಧ ನಡೆದ ಹೋರಾಟಕ್ಕೆ, ಬಹಳ ಮುಖ್ಯವಾಗಿ ಕನ್ನಡ ನೆಲದಲ್ಲೇ ಸೃಷ್ಟಿಯಾದ ಬಂಡಾಯ ತಾತ್ವಿಕತೆಯ ಗೆಲುವು ಅಂತ ಕೂಡ ನಾನು ತಿಳ್ಕೊಂಡಿದ್ದೀನಿ. ಈಗ ಕೇವಲ ಇಂಡಿಯಾ ಅಲ್ಲ, ಆಫ್ರಿಕಾ ಈ ಕಡೆ ನೋಡಬೇಕಾಗಿದೆ, ಅಮೆರಿಕ ಈ ಕಡೆ ನೋಡಬೇಕಾಗಿದೆ, ಜಗತ್ತಿನ ಭಾರತದ ವಿವಿಧ ಭಾಷೆಗಳು ಈ ಕಡೆ ನೋಡಬೇಕಾಗಿದೆ. ತಮಿಳು ಮೊದಲು, ಕನ್ನಡ ಮೊದಲು ಡಿಸೈಡ್ ಆಗೋಯ್ತಲ್ಲ, ಬುಕ್ಕರ್ ನಮಗೆ ಬಂತಲ್ಲ, ಇನ್ನೇನು ಮಾತೇ ಇಲ್ಲ. ಭಾಷಾಂತರ ದೊಡ್ಡ ಸಾಂಸ್ಕೃತಿಕ ಜವಾಬ್ದಾರಿ. ಒಂದು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಟ್ರಾನ್ಸ್ಲೇಟ್ ಆದರೆ ಇಡೀ ಜಗತ್ತನ್ನು ಅದು ಟ್ರಾನ್ಸ್ಫಾರ್ಮ್ ಮಾಡುತ್ತೆ, ಇಡೀ ಜಗತ್ತನ್ನು ಬದಲಾಯಿಸ್ತದೆ. ಲೋಹಿಯಾರ್ ಅವರ ಕೃತಿಗಳು ಇಡೀ ಇಂಡಿಯಾವನ್ನು ಬದಲಾಯಿಸಿವೆ. ಫೆಮಿನಿಸಮ್ ಇಂಡಿಯಾವನ್ನು ಬದಲಾಯಿಸಿದೆ, ಅಂಬೇಡ್ಕರ್ ಇಂಡಿಯಾವನ್ನು ಬದಲಾಯಿಸಿದೆ. ಅನುವಾದ ಅಂತ ಹೇಳಿದ್ರೆ ಅದು ದೊಡ್ಡ ಸಾಂಸ್ಕೃತಿಕ ಕ್ರಿಯೆ. ಬಾನು ಅವರು ಏನು ಮಾಡಿದರು, ಹಲಬಗಿ ಹೆಣ್ಣುಗಳನ್ನು ಪರಕಾಯ ಪ್ರವೇಶ ಮಾಡಿದ್ದಾರೆ. ಇವ್ರನ್ನ ನನಗೆ ಆ್ಯಕ್ಚುಲಿ ಕನ್ನಡದ ಕೃತಿಗಳನ್ನು ಓದಿದ್ರೆ ನನಗೆ ಕಣ್ಣೀರು ಬರೋದು. ಇಂಗ್ಲೀಷ್ ಕೃತಿಗಳನ್ನು ಓದಬೇಕಾದ್ರೆ ನಾನು ದೂರ ಇರ್ತೀನಿ. ಆದರೆ ನಿಜಕ್ಕೂ ಕೂಡ ಇದನ್ನು ಇಂಗ್ಲೀಷ್ನಲ್ಲಿ ಓದಿದಾಗಲೂ ಕೂಡ ನನ್ನ ಕಣ್ಣಲ್ಲಿ ನೀರು ಬಂತು. ಯಾಕೆ ಅಂತ ಹೇಳಿದ್ರೆ, ಮುಸ್ಲಿಮರ ಮಹಿಳೆಯರ ಕಷ್ಟ ಹಾಗೆ ಇದೆ. ಬುರ್ಖಾದಡಿಯಲ್ಲಿ ಆ ತೂತು ಬಿದ್ದ ಸೀರೆಗಳು, ಮಾಸಿದ ಸೀರೆಗಳು, ಅವರ ಸಂಕಷ್ಟಗಳನ್ನು ಬಾನು ಅಲ್ಲದೆ, ಸಾರ ಅಲ್ಲದೆ ಇನ್ಯಾರು ಹೇಳೋಕ್ಕಾಗ್ತಾ ಇರಲಿಲ್ಲ. ಇಂಥ ಕೃತಿಗಳ ಪರಕಾಯ ಪ್ರವೇಶ ದೀಪ ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ತಮಗೆ ಗೊತ್ತಿಲ್ಲ. ನಮಗೆ ಒಂದು ದಾರಿಯನ್ನು ತೋರಿಸಿದರೆ ಹೇಗೆ ಟ್ರಾನ್ಸ್ಲೇಟ್ ಮಾಡ್ಬೋದು ಅಂತ. ಅವ್ರು ಇದಕ್ಕೋಸ್ಕರ ದಖನಿ, ಅರೇಬಿಕ್, ಉರ್ದು, ಹಿಂದಿ, ಕನ್ನಡ, ಕನ್ನಡಂಗಳ್, ಹಲವು ರೀತಿಯ ಕನ್ನಡಗಳು, ಹಲವು ರೀತಿಯ ಪಾತ್ರಗಳು, ಇವುಗಳನ್ನೆಲ್ಲ ಅವರು ಅಭ್ಯಾಸ ಮಾಡಿ ಬಾನುವಿಗಿಂತ ಐ ವುಡ್ ಡೆಫಿನೆಟ್ಲಿ ಸೇ ಇನ್ ಸಮ್ ಪಾರ್ಟ್ಸ್ ಯು ಎಕ್ಸೆಲ್ಡ್ ದಿ ಒರಿಜಿನಲ್ ರೈಟರ್. ಯಾಕೆ ಹೇಳ್ತೀನಿ ಅಂತ ಕೇಳಿ, ದೀಪ ಅವರ ಎಡಿಟಿಂಗ್ ಸ್ಕಿಲ್ಲು ಅದು ಇಂಗ್ಲೀಷಿನ ಒಳಗೆ ಅದು ಭಾಳ ಅದ್ಭುತವಾಗಿ ಬರುತ್ತೆ. ಅದಕ್ಕೇನೆ ಅಷ್ಟು ಸರಾಗವಾಗಿ ಅದು ಓದಿಸ್ಕೊಂಡು ಹೋಗೋದು. ಇಂಗ್ಲೀಷಿನ ಜೂರಿಗಳು, ಜಗತ್ತಿನ ದೊಡ್ಡ ದೊಡ್ಡ ವಿಮರ್ಶಕರು ಈ ಬುಕ್ಕರ್ ಪ್ರೈಸ್ಗೆ ಇದನ್ನು ಸೆಲೆಕ್ಟ್ ಮಾಡೋದು. ಆದರೆ 3 ತಿಂಗಳ ಹಿಂದೆ
ಇದೇನು ಆಗೋದಕ್ಕಿಂತ ಮುಂಚೆನೆ ಭವಿಷ್ಯ ನೋಡಿದವರಲ್ಲಿ ನಾನು ಒಬ್ಬ. ಅದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ಇದರ ಮೂಲಕ ದೀಪಾರವರು ಕನ್ನಡದ ವಿಸ್ಡಮ್ ಏನಿದೆ, ಕನ್ನಡದ ಮಹಾಜ್ಞಾನ ಏನಿದೆ, ಯಾಕೆಂದರೆ ಇಂಗ್ಲೀಷ್ಗಿಂತ ಪ್ರಾಚೀನ ಭಾಷೆ ಕನ್ನಡ. ಹಂಪ ನಾಗರಾಜನವರು ಇಲ್ಲಿ ಕೂತಿದ್ದರು. ಸಾವಿರಾರು ವರ್ಷಗಳ ಹಿಂದೆ ಕನ್ನಡ ಹುಟ್ಟಿರೋದು. ಇಂಗ್ಲೀಷ್ ಅದರ ಮುಂದೆ ಬಚ್ಚ ಕಿಶೋರ ಭಾಷೆ. ಆ ಭಾಷೆಗೆ ಯಾವುದನ್ನ ಕವಿಗಳು ಹಚ್ಚೇವು ಕನ್ನಡದ ದೀಪ ಅಂತ ಇಂಗ್ಲೀಷರು ಇದ್ದಾಗ ಹೇಳಿದ್ರು, ಇವರು ಹೋಗಿ ದೀಪ ಲಂಡನ್ನಲ್ಲಿ ಹಚ್ಚೇ ಬಂದಿದ್ದಾರೆ. ಆ ದೀಪವನ್ನು ನಾವೆಲ್ಲ ಅದನ್ನು ಹೆಮ್ಮೆಯಿಂದ ಇವತ್ತು ನೆನೆಸ್ಕೊಳ್ತೀವಿ. ಕಡೆಯದಾಗಿ ಸಂಸ್ಕೃತಿ ಸಚಿವರು ನನಗೆ ವಾರ್ನಿಂಗ್ ಮಾಡಿದ್ದಾರೆ ಬೇಗ ಮುಗಿಸ್ಬೇಕು ಅಂತ. ಲಂಕೇಶ್ರು ನಾನು ಬಾನು ಮುಸ್ತಾಕ್ ಅವ್ರ ಜೊತೆ ಲಂಕೇಶ್ ಪತ್ರಿಕೆಗೆ ಬರೀತಾ ಇದ್ದಾಗ ಲಂಕೇಶ್ರು ಒಂದು ಮಾತನ್ನು ಬರೆದ್ರು. ಇವತ್ತು ಕೋಮುವಾದದಿಂದ ನರಳುತ್ತಾ ಇರುವ, ಜಾತಿವಾದದಿಂದ ನರಳುತ್ತಾ ಇರುವ ಕರ್ನಾಟಕ ಇದನ್ನು ಕೇಳಿಸ್ಕೋಬೇಕು. ನಾವು ಕೊಡುವುದಕ್ಕಿಂತ ಹೆಚ್ಚಿನ ಪ್ರೀತಿಯನ್ನು ಕೊಡುವವರು ದಲಿತರು ಮತ್ತು ಮುಸ್ಲಿಮರು ಅಂತ. ಇದನ್ನು ನಾವು ಇವತ್ತು ಕೇಳಿಸ್ಕೋಬೇಕು. ಈ ಕಥೆಯಲ್ಲಿ ಒಂದು ಬಡ ಕುಟುಂಬದಲ್ಲಿ ಒಬ್ಬ ತಾಯಿ ಮಗ ತುಂಬ ಊಟ ಕೇಳ್ತಾನೆ. ಅವಳ ಹತ್ರ ಅಷ್ಟೊಂದು ಅನ್ನ ಇಲ್ಲ. ಅವಳೇನು ಮಾಡ್ತಾಳೆ ಅಂತ ಹೇಳಿದ್ರೆ ಮಗನಿಗೆ ಕತೆ ಹೇಳೋದಕ್ಕೆ ಶುರು ಮಾಡ್ತಾಳೆ. ಮಗ ಅನ್ನ ಮರೆತು ಊಟ ಮರೆತು ಕತೆ ಕೇಳಿಸೋದಕ್ಕೆ ಶುರು ಮಾಡ್ತಾನೆ. ಭಾನುವರ ಕಥೆಗಳು, ಭಾನುವರು ಮಂಡಿಸ್ತಾ ಇರುವ ಹೆಣ್ಣಿನ ಅಸಹಾಯಕತೆಯ, ಮುಸ್ಲಿಂ ಸಮುದಾಯದ ಅಸಹಾಯಕತೆಯ, ಅನಾಥತೆಯ ಕಥೆಗಳು ಕೋಮುದ್ವೇಷದ ಹಸಿವಿನಿಂದ, ಕಾಯಿಲೆಯಿಂದ ನರಳುತ್ತಾ ಇರುವ ಪೂರ್ವಗ್ರಹ ಮನಸ್ಸಿಗೆ ಅವು ಚಿಕಿತ್ಸೆಯನ್ನು ಉಂಟು ಮಾಡ್ತವೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೊದಲು ಇದು ಗುಜರಾತಿಗೆ ಅನುವಾದವಾಗಿ ಇವರನ್ನು ಅಭಿನಂದಿಸಲು ಮೀನಾಮೇಷ ಎಣಿಸ್ತಾ ಇರುವ ಪ್ರಧಾನಮಂತ್ರಿಗಳಿಗೂ ತಲುಪಲಿ ಅನ್ನೋದನ್ನು ಕೂಡ ನಾನು ಬಯಸ್ತಾ ಇದ್ದೀನಿ. ಕನ್ನಡ ನೆಲದ ಇಂಥ ದಿಟ್ಟ ಕಥೆಗಳನ್ನು ದೀಪಾ ಬಸ್ತಿಯವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಕನ್ನಡದ ಗಾದೆಗಳೆಲ್ಲ ಇಂಗ್ಲೀಷ್ಗೆ ಹೋಗ್ಬಿಟ್ಟಿವೆ. ಬೀಸೋದನ್ನೇ ತಪ್ಪಿದ್ರೆ 100 ವರ್ಷ ಆಯಿಸು ಅವ್ರ ಜೊತೆ ಹೋಗ್ಬಿಟ್ಟಿದೆ. ಒಂದೊಂದೇ ಮಾತು ಒನ್ ಟೈಮ್ ಎಲ್ಲ ಇಂಗ್ಲೀಷ್ಗೆ ಹೋಗ್ಬಿಟ್ಟಿದೆ. ಅವರು ಹೆದರ್ಕೊಂಡೇ ಇಲ್ಲ. ಇಂಗ್ಲೀಷಿನ ಗ್ರಾಮರು ಹೊಡೆದ್ಬಿಟ್ಟಿದ್ದಾರೆ, ಇಂಗ್ಲೀಷಿನ ಸಿಂಟ್ಯಾಕ್ಸ್ ಹೊಡೆದಿದ್ದಾರೆ, ಇಂಗ್ಲೀಷಿನ ಯಜಮಾನಿಕೆಯನ್ನು ಹೊಡೆದಿದ್ದಾರೆ. ಇದು ದೀಪಾ ಬಸ್ತಿಯವರು ನಮಗೆ ತೋರಿಸ್ತಾ ಇರುವ, ನಾನು ಕೂಡ ನೀವು ಕೂಡ ಇದನ್ನು ಟ್ರಾನ್ಸ್ಲೇಟ್ ಮಾಡಬಹುದು ಮತ್ತು ಕನ್ನಡ ನೆಲದ ತಾತ್ವಿಕತೆಗಳನ್ನು, ಕನ್ನಡ ನೆಲದ ಸಂಘರ್ಷಗಳನ್ನು ಜಗತ್ತಿಗೆ ತೋರಿಸಿದ್ರೆ ಜಗತ್ತು ಇತ್ತ ಕಡೆ ನೋಡುತ್ತೆ. ನಾವು ಮುಂಚೆ ಇಂಗ್ಲೀಷಿಂದ ಈ ಕಡೆ ತಗೊಂಡ್ಬರ್ತಾ ಇದ್ವಲ್ಲ, ಈಗ ಕನ್ನಡದಿಂದ ಈ ಕಡೆಯಿಂದ ಕೊಡೋಣ. ದೀಪಾ ಸ್ವಲ್ಪ ದಮ್ ಕಟ್ಟಿ ಇನ್ನೊಂದು ಶ್ರೇಷ್ಠ ಕೃತಿ ಮಾಡಿಬಿಡಿ, ನೋಬೆಲ್ ಹೊಡೆಯೋಣ ಅಂತೇಳಿ ನಾನು ಮಾತು ಮುಗಿಸ್ತೇನೆ. ಶ್ರೀಯುತ ನಟ